ಇಂದಿನ ವಿಡಿಯೋದಲ್ಲಿ ಈ ವರ್ಷ ಅಂದರೆ 2026ರಲ್ಲಿ ಬರುವ ಮಾಘ ಮಾಸದಲ್ಲಿ ಆಚರಿಸುವ ತುಂಬ ವಿಶೇಷವಾದ ವಸಂತ ಪಂಚಮಿಯು ಯಾವ ದಿನ ಬಂದಿದೆ, ಪೂಜಾ ಸಮಯ ಯಾವಾಗ, ಯಾವ ರೀತಿ ಪೂಜೆಯನ್ನು ಮಾಡಬೇಕು, ವಸಂತ ಪಂಚಮಿಯನ್ನು ಆಚರಿಸುವುದರಿಂದ ಸಿಗುವ ಶುಭ ಫಲಗಳೇನು ಎಂಬ ಇತ್ಯಾದಿ ಮಾಘ ಮಾಸದಲ್ಲಿ ಬರುವ ವಸಂತ ಪಂಚಮಿಯ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ಮಾಘ ಮಾಸವು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ. ಕಾರ್ತಿಕ ಮಾಸಕ್ಕಿಂತ ಹೆಚ್ಚು ಪಟ್ಟು ಶ್ರೇಷ್ಠವಾದ ಮಾಸ ಇದಾಗಿದೆ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಮಾಘ ಮಾಸವು 11ನೇ ಮಾಸವಾಗಿದೆ. ಈ ಮಾಸದಲ್ಲಿ ಶುಭ ಮುಹೂರ್ತಗಳು ಅಧಿಕವಾಗಿರುತ್ತವೆ. ಇಂತಹ ಪವಿತ್ರವಾದ ಮಾಘ ಮಾಸದಲ್ಲಿ ಶುಕ್ಲ ಪಕ್ಷದ ಪಂಚಮಿಯ ದಿವಸ ಬರುವ ವಸಂತ ಪಂಚಮಿಯು ಈ ವರ್ಷ ಅಂದರೆ 2026ರಲ್ಲಿ ಜನವರಿ 23ನೇ ತಾರೀಕು ಶುಕ್ರವಾರದ ದಿವಸ ಬಂದಿದೆ. ಪಂಚಮಿ ತಿಥಿಯು ಜನವರಿ 23ನೇ ತಾರೀಕು ಬೆಳಗಿನ ಜಾವ 2:42 ಪ್ರಾರಂಭವಾಗಿ ಜನವರಿ 24ನೇ ತಾರೀಕು ಶನಿವಾರ ಬೆಳಗಿನ ಜಾವ 1:47 ಅಂತ್ಯಗೊಳ್ಳುತ್ತದೆ. ಸೂರ್ಯೋದಯದ ತಿಥಿಗೆ ಅನುಸಾರವಾಗಿ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಪಂಚಮಿ ತಿಥಿಯು ಜನವರಿ 23ನೇ ತಾರೀಕು ಶುಕ್ರವಾರ ಇರುವುದರಿಂದ ಈ ವರ್ಷದ ವಸಂತ ಪಂಚಮಿಯನ್ನು ಜನವರಿ 23ನೇ ತಾರೀಕು ಶುಕ್ರವಾರದ ದಿವಸ ಆಚರಿಸಬೇಕಾಗುತ್ತದೆ. ವಸಂತ ಪಂಚಮಿಯ ದಿವಸ ವಿದ್ಯಾದೇವತೆಯಾದ ಸರಸ್ವತಿ ಅಥವಾ ಶಾರದಾಂಬೆಯ ಪೂಜೆಯನ್ನು ಮಾಡಬೇಕು. ಸರಸ್ವತಿ ಪೂಜೆಗೆ ಶುಭ ಮುಹೂರ್ತವೆಂದರೆ ಆ ದಿನ ಬೆಳಗ್ಗೆ 6:59 ಮಧ್ಯಾಹ್ನ 12:32 ಸಮಯ. ಈ ಸಮಯದಲ್ಲಿ ಸರಸ್ವತಿ ಪೂಜೆಯನ್ನು ಮಾಡಬಹುದು. ಇನ್ನು ಪೂಜಾ ವಿಧಾನವನ್ನು ನೋಡುವುದಾದರೆ ಮೊದಲಿಗೆ ಸರಸ್ವತಿ ಪೂಜೆಯನ್ನು ಮಾಡುವ ಜಾಗವನ್ನು ಸ್ವಚ್ಛಗೊಳಿಸಿ ನೀರಿನಿಂದ ಈ ಜಾಗವನ್ನು ಒರೆಸಿ ಒಂದು ಚಿಕ್ಕ ರಂಗೋಲಿಯನ್ನು ಬಿಡಿಸಿ ನಂತರ ಈ ರಂಗೋಲಿಯ ಮೇಲೆ ಒಂದು ಮಣೆ ಅಥವಾ ಪೀಠವನ್ನು ಇಡಬೇಕು. ಈ ಮಣೆಯ ಮೇಲೆ ಒಂದು ರಂಗೋಲಿಯನ್ನು ಬಿಡಿಸಿ ಈ ರಂಗೋಲಿಗೆ ಅರಿಶಿನ ಕುಂಕುಮ ಅಕ್ಷತೆ ಕಾಳುಗಳನ್ನು ಹಾಕಬೇಕು. ಈಗ ಈ ಮಣೆಯ ಮೇಲೆ ಸರಸ್ವತಿ ದೇವಿಯ ಫೋಟೋವನ್ನು ಇರಿಸಬೇಕು. ಈ ಫೋಟೋಗೆ ಗೆಜ್ಜೆ ವಸ್ತ್ರವನ್ನೇರಿಸಿ ಅರಿಶಿನ ಕುಂಕುಮವನ್ನು ಹಚ್ಚಬೇಕು. ನಂತರ ಸರಸ್ವತಿಯ ಸ್ವರೂಪವಾದ ಯಾವುದೇ ಪುಸ್ತಕಗಳಾದರೂ ಪರವಾಗಿಲ್ಲ, ವಿದ್ಯಾದೇವತೆಯಾದ ಸರಸ್ವತಿ ದೇವಿಯ ಫೋಟೋದ ಮುಂದೆ ಇಡಬೇಕು. ಮಕ್ಕಳು ಓದುವಂತಹ ಪುಸ್ತಕಗಳನ್ನು ಸಹ ಇಡಬಹುದು. ದೇವರ ಪುಸ್ತಕಗಳನ್ನು, ವ್ರತಕಥೆಯ ಪುಸ್ತಕಗಳನ್ನು ಸಹ ಇಡಬಹುದು. ಮಕ್ಕಳು ಬಳಸುವಂತಹ ಪೆನ್ಸಿಲ್, ರಬ್ಬರ್, ಸ್ಕೇಲ್, ಶಾರ್ಪ್ನರ್, ವೀಣೆ, ತಬಲಾ ಮತ್ತು ಇನ್ನಿತರ ಸಂಗೀತ ವಾದ್ಯಗಳನ್ನು, ಕ್ರೀಡೆಗೆ ಸಂಬಂಧಿಸಿದ ವಸ್ತುಗಳನ್ನು ಸಹ ಇಡಬಹುದು. ಇವುಗಳಿಗೆ ಹೂಗಳನ್ನಿಟ್ಟು ಅರಿಶಿನ ಕುಂಕುಮವನ್ನು ಇಡಬೇಕು. ಸರಸ್ವತಿ ಪೂಜೆಗೆ ಬಿಳಿ ಬಣ್ಣದ ಹೂಗಳನ್ನು ಬಳಸಬೇಕು ಮತ್ತು ಪೂಜೆ ಮಾಡುವವರು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ನಂತರ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಆರಂಭಿಸಬೇಕು. ಈ ಸರಸ್ವತಿ ಪೂಜೆಯನ್ನು ಆದಷ್ಟು ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸುವುದು ತುಂಬಾ ಒಳ್ಳೆಯದು. ಇನ್ನು ನೈವೇದ್ಯಕ್ಕೆ ಬೆಲ್ಲದ ಅನ್ನವನ್ನು ಮಾಡಬೇಕು. ಹಾಲನ್ನು ಸಹ ನೈವೇದ್ಯ ಮಾಡಬಹುದು. ಜೊತೆಗೆ ಕಡಲೆ ಸಕ್ಕರೆ ಮತ್ತು ಪುರಿ ಅಥವಾ ಮಂಡಕ್ಕಿ ಅಥವಾ ಮಂಡಾಳು ಸಹ ಹಂಚಬಹುದು. ಇನ್ನು ದೀಪಗಳನ್ನು ಹಚ್ಚಿದ ಮೇಲೆ ಧೂಪವನ್ನು ತೋರಿಸಿ ಸರಸ್ವತಿ ದೇವಿಯ ಯಾಕುಂದೇಂದು ಮಂತ್ರವನ್ನು ಮಕ್ಕಳಿಂದ ಹೇಳಿಸುವುದು ಒಳ್ಳೆಯದು. ಅಥವಾ ಓಂ ಸರಸ್ವತಿ ದೇವಿಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸಬೇಕು. ಬಳಿಕ ನೈವೇದ್ಯವನ್ನು ದೇವಿಗೆ ಅರ್ಪಿಸಿ ತದನಂತರ ಕರ್ಪೂರವನ್ನು ಹಚ್ಚಿ ಮಹಾಮಂಗಳಾರತಿಯನ್ನು ಮಕ್ಕಳ ಕೈಯಿಂದ ಮಾಡಿಸಿ ಹಾಗೆ ಅವರಿಗೆ ಮಂಗಳಾರತಿ ತೆಗೆದುಕೊಳ್ಳಲು ಹೇಳಬೇಕು. ವಿದ್ಯಾಬುದ್ಧಿಯನ್ನು ಕೊಟ್ಟು ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸು ಎಂದು ವಿದ್ಯಾದೇವತೆಯ ಬಳಿ ಮಕ್ಕಳು ಕೇಳಿಕೊಳ್ಳಬೇಕು. ಹೀಗೆ ತನುಮನ ಧನದಿಂದ ಶ್ರದ್ಧಾಭಕ್ತಿಯಿಂದ ವಸಂತ ಪಂಚಮಿಯನ್ನು ಆಚರಿಸಿ ಸರಸ್ವತಿ ದೇವಿಯ ಕೃಪೆಗೆ ಪಾತ್ರರಾಗಿ ಅನೇಕ ಶುಭ ಫಲಗಳನ್ನು ಪಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.